ಫುಲ್ ಮೀಲ್ಸ್ ವಿನಾಯಕ್ ಅವರ ಡೈರೆಕ್ಷನ್ನು, ಲಿಖಿತ್ ಶೆಟ್ಟಿ ಅವರು ಮತ್ತು ಖುಷಿ ರವಿ ಅವರ ಪೈರು. ಇದ್ರ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ತೇಜಸ್ವಿನಿ ಅಂತ. ಅವರು ಈ ಸಿನಿಮಾಗೆ ಒಂಥರ ಪ್ಲಸ್ ಅಂತಲೇ ಹೇಳ್ಬೋದು. ಅವ್ರ ಕ್ಯಾರೆಕ್ಟರ್ ಇಲ್ಲ ಅಂದಿದ್ರೆ ಈ ಸಿನಿಮಾದಲ್ಲಿ ಏನೋ ಒಂಥರ ಮಿಸ್ಸಿಂಗ್ ಆಗಿರೋದು. ಅವ್ರ ಜಾಗಕ್ಕೆ ಯಾರಾದರೂ ಬರಲೇಬೇಕಿತ್ತು. ಎನಿವೇ, ಈ ಫುಲ್ ಮೀಲ್ಸ್ ಅಂದರೆ ನಾವೆಲ್ಲ ಊಟ, ಒಳ್ಳೆ ಊಟ ಅಂತೀವಿ. ಆ್ಯಂಡ್ ಈ ಮೂವಿಗೆ ಫುಲ್ ಮೀಲ್ಸ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ನನಗನ್ನಿಸ್ತು ಅಂತಂದರೆ, ಒಂದು ಕಾಮಿಡಿ, ಫ್ಯಾಮಿಲಿ, ಲವ್ ಸ್ಟೋರಿ ಆ್ಯಂಡ್ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂತೆ, ಫಿನಾನ್ಷಿಯಲ್ಗೆ ಸಂಬಂಧಪಟ್ಟಂತೆ ಇದೆಲ್ಲನೂ ಸೇರಿ ಆ ಗುಡ್ ರಾಮ್ ಕಾಮ್ ಸಿನಿಮಾ. ರೊಮ್ಯಾನ್ಸ್, ಕಾಮಿಡಿ ಆ್ಯಂಡ್ ಲವ್ ಸ್ಟೋರಿ. ಕಾಮಿಡಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಡೈಲಾಗ್ಸು ಇಟ್ಟಿದ್ದಾರೆ, ಪಂಚಿಂಗ್ ಡೈಲಾಗ್ಸ್ ಇಟ್ಟಿದ್ದಾರೆ. ಆ್ಯಂಡ್ ನಮಗೆ ನಿಮ್ಮ ಲೈಫಲ್ಲಿ ಬಂದು ಹೋಗುವಂಥ ಒಂದಷ್ಟು ಕ್ಯಾಶುವಲ್ ಮೂಮೆಂಟ್ಸ್ನ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಷ್ಟು ಚೆನ್ನಾಗಿ ತೋರಿಸುವಂಥ ಪ್ರಯತ್ನನ ವಿನಾಯಕ ಅವರು, ಈ ಸಿನಿಮಾದ ಡೈರೆಕ್ಟ್ರು ವಿನಾಯಕ್ ಅವರು ಟ್ರೈ ಮಾಡಿದ್ದಾರೆ. ಅದು ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಕೂಡ. ನಾನು ಫುಲ್ ಮೀಲ್ಸ್ ಅಂತ ಇತ್ತೀಚೆಗೆ ಬರುವಂಥ ಸಿನಿಮಾಗಳು ನಿಮಗೆಲ್ಲ ಗೊತ್ತು. ಒಂದು ಸಿನಿಮಾ ಬರುತ್ತೆ, ರಿಲೀಸ್ ಆಗುತ್ತೆ, ಒಂದು 2-3 ಡೇಸ್ ಬಿಟ್ಬಿಟ್ಟು ಥಿಯೇಟ್ರಲ್ಲೇ ಇರಲ್ಲ, ಒಂದು ವಾರ ಇರುತ್ತೆ, ಆಮೇಲೆ ಥಿಯೇಟ್ರಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಆ ಥರದ್ದು ಯಾವುದೋ ಒಂದು ಸಿನಿಮಾ ಓಕೆ ನೋಡೋಣ ಅಂದ್ಕೊಂಡು ಹೋದೆ. ಅಂದರೆ ಸ್ವಲ್ಪ ಟಚ್ ಆಗುತ್ತೆ ನಮಗೆ ಈ ಹಳೆ ಲವ್ ಸ್ಟೋರಿ. ಯಾರಿಗೆ ಬ್ರೇಕಪ್ ಆಗಿರುತ್ತೆ, ಬ್ರೇಕಪ್ ಆಗದೇ ಇದ್ದರೂ ಕೂಡ ಹುಡುಗ ಹುಡುಗಿ ದೂರ ಇದ್ದು ಫ್ಯಾಮಿಲಿಗೋಸ್ಕರ ದೂರ ಆಗಿರೋರು, ಓದೋದಕ್ಕೋಸ್ಕರ ಹೊರಟೋಗಿರ್ತಾರೆ ಎಲ್ಲೋ. ಇದೆಲ್ಲ ಒಂದು ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಯಾರ ಲೈಫಲ್ಲಿ ನಡೆದಿರುತ್ತಲ್ಲ ಅವ್ರಿಗೆಲ್ಲ ಈ ಸಿನಿಮಾ ಸ್ವಲ್ಪ ಸೀರಿಯಸ್ ಆಗಿ ಕನೆಕ್ಟ್ ಆಗುತ್ತೆ. ಫಸ್ಟ್ ಹಾಫು ಒಂಥರ ತುಂಬ ಸ್ಮೂತಾಗಿ ಜಾಲಿ ರೈಡ್ ಥರ ಹೋಗ್ಬಿಡುತ್ತೆ. ಕಾಮಿಡಿ, ಆಮೇಲೆ ಕೆಲಸ, ಕ್ಯಾಮ್ರಾ, ಸ್ಟುಡಿಯೋ. ರಂಗಾಯಣ ರಘು ಅವರಂತೂ ಫಸ್ಟ್ ಹಾಫಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಡೈಲಾಗು ಇಕೆ ಪೋನೋ ಅನ್ನೋದೊಂದು ಒಂದು ಫ್ಲೋ ನನಗೆ ತುಂಬ ಇಷ್ಟ ಆಯಿತು ಅವ್ರದ್ದು. ಆಲ್ವೇಸ್ ರಂಗಾಯಣ ರಘು ಅವರು ಜನಗಳನ್ನು ಎಂಟರ್ಟೈನ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಯಾವತ್ತೂ ಎಲ್ಲೂ ಯಾವುದೇ ಕಾರಣಕ್ಕೂ ಅವರು ಫೇಲ್ ಆಗೇ ಇಲ್ಲ. ಅವ್ರ ಎಫರ್ಟ್ನ ಕಂಪ್ಲೀಟಾಗಿ ಹಾಕ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲೂ ಕೂಡ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅವರು, ಆ್ಯಕ್ಟಿಂಗ್ ವೈಸ್ ನೋಡಿದ್ರೆ. ಆ್ಯಂಡ್ ಹೀರೋ ಜೊತೆ ಇರುವಂಥ ಅಸಿಸ್ಟೆಂಟ್ ಫೋಟೋಗ್ರಫರ್, ನಾನು ದೊಡ್ಡ ಫೋಟೋಗ್ರಫರ್ ಆಗಬೇಕು, ನಾನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ನಾನು ಈ ಫೋಟೋಗ್ರಫಿ ಇಂಡಸ್ಟ್ರಿಯಲ್ಲಿ ನಾನು ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅನ್ನೋವಂಥ ಒಂದು ಆ್ಯಂಬಿಷನ್ ಇರುವಂಥ ಒಂದು ಹುಡುಗ. ಆ ಹುಡುಗ ಒಂದು ಮದುವೆಗೆ ಹೋಗ್ತಾನೆ. ಮದುವೆಯಲ್ಲಿ ಅಂದರೆ ಈ ಫೋಟೋಗ್ರಫರ್ನ ಇಷ್ಟಪಡ್ತಾ ಇರೋ ಹುಡುಗಿನೂ ಇರ್ತಾಳೆ, ಅವಳ ಫ್ರೆಂಡ್ದೇ ಮದುವೆ. ಸೊ ಹಂಗಿದ್ರೂ ಕೂಡ ಎಂಗೇಜ್ಮೆಂಟ್ ಫೋಟೋಗ್ರಫಿಗೋಸ್ಕರ ಹೋಗಿರೋವಂಥ ಫೋಟೋಗ್ರಫರ್ ಮೇಲೆ ಎಂಗೇಜ್ಮೆಂಟ್ ಆಗಿರೋವಂಥ ಹುಡುಗಿಗೆ ಲವ್ ಆಗುತ್ತೆ. ಈ ಫೋಟೋಗ್ರಫರ್ಗೂ ಮದುವೆ ಹುಡುಗಿಗೂ ಲವ್ ಆಗುತ್ತೆ. ಆ ಮದುವೆ ಹುಡುಗಿ ಇದೆಯಲ್ಲ, ಅವಳ ಫ್ರೆಂಡ್ ಬಂದ್ಬಿಟ್ಟು ಈ ಫೋಟೋಗ್ರಫರ್ನ ಗರ್ಲ್ಫ್ರೆಂಡ್, ಅಂದರೆ ಗರ್ಲ್ಫ್ರೆಂಡ್ ಆಗಿರಲ್ಲ, ಒಂದು ಸೈಡ್ ಲವ್ ಇರುತ್ತೆ ಹುಡುಗಿ ಕಡೆಯಿಂದ, ಹುಡುಗನ ಕಡೆಯಿಂದ ಅಲ್ಲ. ಸೊ ಇವ್ರು 3 ಜನರ ಮಧ್ಯೆ ಈ ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಗೆಲ್ಲೋರು ಯಾರು, ಆ ಹುಡುಗ ಯಾರಿಗೆ ಸಿಗ್ತಾನೆ, ಆ ಹುಡುಗಿ ಯಾರಿಗೆ ಸಿಗ್ತಾಳೆ ಅನ್ನೋದೇ ಈ ಸಿನಿಮಾದಲ್ಲಿರುವಂಥ ಒಂದು ಕ್ವಶನ್ ಮಾರ್ಕು. ಆ್ಯಂಡ್ ಇದ್ರ ಮಧ್ಯೆ ಒಂದು ಟ್ವಿಸ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಡೈರೆಕ್ಟ್ರು ಸ್ವಲ್ಪ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಟ್ವಿಸ್ಟ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ನಾನು ಇಂಟ್ರೋಲ್ ಬಂದಾಗ ಇದೇನಿದು ಎಲ್ಲೋ ಕನ್ಫ್ಯೂಸ್ ಆಗ್ತಿದ್ದಲ್ಲ ಕತೆ, ಹೆಂಗೆ ಹೋಗ್ತಾ ಇದೆಯಲ್ಲ ಕತೆ ಇದು ಅಂತ ಅಂದ್ಕೊಂಡೆ. ಆ ಟ್ವಿಸ್ಟ್ ಇಲ್ಲ ಅನ್ನಿದ್ರೆ ಮೇ ಬಿ ಸಿನಿಮಾದಲ್ಲಿ ಏನೂ ಇರ್ತಿರ್ಲಿಲ್ವೇನೋ, ಕಂಪ್ಲೀಟ್ ಝೀರೋ ಅನಿಸ್ಬಿಡ್ತಾಯಿತ್ತು. ಆ ಟ್ವಿಸ್ಟ್ನ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಆ ಟ್ವಿಸ್ಟಿಗೆ ರೀಸನಬಲ್ ರೀಸನ್ ಕೊಟ್ಟಿದ್ದಾರೆ. ಅದೇ ಇಲ್ಲಿ ವರ್ಕ್ ಆಗಿರೋದು. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬಂದ್ಬಿಟ್ಟು ಅದೇ ಈ ಮದುವೆ ಜರ್ನಿ, ಮದುವೆ ಆಗುತ್ತಾ ಇಲ್ವಾ, ಆ್ಯಂಡು ಯಾರು ಮದುವೆ ಆಗ್ತಾರೆ ಏನು ಅನ್ನೋದೇ. ಈ ಲವ್ ಕರೆಕ್ಟ್ ಆಗ್ತಾರಲ್ಲ, ಈ ಮದುವೆ ಹುಡುಗಿ ಮತ್ತು ಫೋಟೋಗ್ರಫರ್, ಅವ್ರು ಮದುವೆ ಆಗ್ತಾರ ಇಲ್ಲ ಬೇರೆ ಹುಡುಗಿ ಜೊತೆ ಹುಡುಗ ಮದುವೆ ಆಗ್ತಾನ ಅನ್ನೋದೇ ಇದು. ಆ್ಯಂಡ್ ಆಲ್ಸೋ ಈ ಫೋಟೋಗ್ರಫಿ ಅನ್ನೋದು ಹುಡುಗರಿಗೆ ಎಷ್ಟು ಪ್ಯಾಷನೇಟ್ ಆಗಿರುತ್ತೆ, ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಅದ್ರ ಮೇಲೆ ಎಷ್ಟು ಆಸಕ್ತಿ ತೋರಿಸ್ತಾರೆ ಗಂಡು ಮಕ್ಕಳು ಕ್ಯಾಮ್ರಾ ಹಿಡ್ಕೊಂಡು, ಇದನ್ನು ತೋರಿಸಿದ್ದಾರೆ. ಆ್ಯಂಡ್ ಕ್ಯಾಮ್ರಾಗೂ ಗಂಡು ಮಕ್ಳಿಗೂ ಇರೋವಂಥ ಒಂದು ಎಮೋಷ್ನಲ್ ಕನೆಕ್ಟಿವಿಟಿನೂ ಕೂಡ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ಕತೆ ಇಷ್ಟ ಆಯಿತು. ಯಾಕೆ ಅಂತಂದರೆ ಲವ್, ಬ್ರೇಕಪ್ಪು, ಹುಡುಗ ಹುಡುಗಿ ದೂರ ಆಗೋದು ಇದೆಲ್ಲ ನಮ್ಮ ಲೈಫಲ್ಲೂ ಆಗಿದೆ. ಎನಿವೇಸ್ ಈ ಸಿನಿಮಾ ನೀವು ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆಲ್ರೆಡಿ ನೋಡಿರೋರು ಕಮೆಂಟ್ ಮಾಡಿ ತಿಳಿಸಿ ಈ ಸಿನಿಮಾ ಹೇಗಿದೆ ಅಂತ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.